ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಎಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಅಕ್ಕಿನ ಬೋಸಿಲೆ ಬೇಯಿಸೋಣ, ಸ್ವಲ್ಪ ದಪ್ಪ ಅಕ್ಕಿ ಅಂದ್ಬಿಟ್ಟು ಅದನ್ನು ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಪಾತ್ರೆ ಎಲ್ಲ ವಾಶ್ ಆಯಿತು. ಇನ್ನು ಜ್ಯೂಸ್ ಮಾಡಿದೆ ಆಲ್ರೆಡಿ, ಆ ಜ್ಯೂಸ್ ಜಾರು ವಾಶ್ ಮಾಡಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಸ್ವಲ್ಪ ರೈಸ್ ಇತ್ತು, ಅದನ್ನು ನೆನೆಸಿದ್ದೀನಿ. ಇನ್ನು ಫ್ರೆಂಡ್ಸ್, ನಂದು ಆ ಕಡೆಯೂ ಗ್ಯಾಸು ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಕೆಟಲಲ್ಲೇ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡೆ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನಮ್ಮ ಮನೇಲಿ ನಾಷ್ಟ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ಗೊತ್ತು ನಮ್ಮ ಮನೇಲಿ ಡೈಲಿ ಜ್ಯೂಸು ಯಾವ್ದು ಮಾಡ್ತೀನಿ ಅಂತ. ಇವತ್ತು ಫ್ರೆಂಡ್ಸ್ ಸೇಮ್ ದಾಳಿಂಬೆ ಮತ್ತು ನಲ್ಲಿಕಾಯಿ. ಇವತ್ತು ನಾನು ಈ ರೀತಿ ಕಿತ್ತಳೆ ಹಣ್ಣು ಹಾಕಿದ್ದೀನಿ ಫ್ರೆಂಡ್ಸ್. ಇದು ಜಾಸ್ತಿ ರೇಟು. ಇದಕ್ಕೆ ಹೋದಾಗ ಮಾರ್ಕೆಟ್ಗೆ ಹೋದಾಗ ತಗೊಂಡು ಬಂದಿದೆ. ಅದಕ್ಕೋಸ್ಕರ ಇನ್ನೂ 3 ಇತ್ತಲ್ಲ, ಜಾಸ್ತಿ ತುಂಬ ದಿನ ಆಗೋಯ್ತಲ್ಲ, 15 ಡೇಸು. ಫ್ರಿಜ್ಗೆ ಏನು ಫ್ರೆಂಡ್ಸ್ ನಾನು ಯಾವುದೂ ಇಡೋಲ್ಲ. ಏನು ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ಜ್ಯೂಸನ್ನ ರೆಡಿ ಮಾಡಿದ್ದೀನಿ. ನನ್ನ ಮಗಳೇನೋ ಆಫೀಸ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ದಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಹೂವು ಬಂದು ಇದು ಒಂದು ಗಿಡದಲ್ಲಿ 3 ಕಲರ್ ಹೂವು ಬಿಡುತ್ತೆ, ಗೊಂಚಲು. ಇನ್ನು ಇದು ನಿಮಗೆ ಗೊತ್ತು ಶಂಖ ಪುಷ್ಪ ಫ್ರೆಂಡ್ಸ್. ಒಂದು ನಾನು ಬೀಜ ತಂದು ಹಾಕಿದೆ. ಅದು ಫ್ರೆಂಡ್ಸ್ ಎಷ್ಟೊಂದು ಹುಟ್ಟಿದೆ ಅಂದರೆ 3, 6, 9, ಒಂದು 15 ಹೂವು ಬಿಟ್ಟಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಈ ಕಲರ್ ನನಗೆ ತುಂಬಾ ಇಷ್ಟ. ಆಮೇಲೆ ಇವತ್ತಿಷ್ಟು ಹೂವು ಬಿಟ್ಟಿತ್ತು. ಮೇಲೆ ಹೋಗಿ ಕುಯ್ಕೊಂಡು ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಈಗ ಬಸ್ಸಾರನ್ನ ಮಾಡಬೇಕು. ರಸ ಐತೆ, ಹುಳ್ಳಿಕಾಳ್ದು ಕಟ್ಟು, ಇದು ನುಗ್ಗೆ ಸೊಪ್ಪು ಮತ್ತು ಹುಳ್ಳಿಕಾಳ್ದು. ಈಗ ಇನ್ನು 2 ಆಪಲ್ನ ಕಟ್ ಮಾಡಿ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಏನು ನಾಷ್ಟ ಮಾಡಿದ್ದೀನಿ ಅಂದರೆ, ಇವತ್ತು ಫ್ರೆಂಡ್ಸ್ ಏನೂ ಮಾಡಲಿಲ್ಲ. ಹೆಂಗೆ ಅವಳು ಆಫೀಸ್ಗೆ ಹೋಗ್ತಾ ಇದ್ದಲ್ಲ ಅಂದ್ಬಿಟ್ಟು ಅರ್ಜೆಂಟ್ಗೆ ಫ್ರೆಂಡ್ಸ್ ನಾನು ಮ್ಯಾಗಿನ ಮಾಡಿದ್ದೀನಿ. ಇದಕ್ಕೇನು ನಾನು ತರಕಾರಿ, ಸದ್ಯಕ್ಕೆ ಏನೋ ತರಕಾರಿ ಇರಲಿಲ್ಲ ಫ್ರೆಂಡ್ಸ್, ಸೊಪ್ಪು ಐಟಮ್ ಮಾತ್ರ ತಂದಿದೆ. ಹಂಗಾಗಿ ನಾನು ಇವತ್ತು ಮ್ಯಾಗಿ ರೆಡಿ ಮಾಡಿದ್ದೀನಿ. ಇನ್ನು ನೋಡಿ, ನಾನು ಎಣ್ಣೆನೇ ಬೇಯಿಸಿ ಇಟ್ಟಿದ್ದೀನಿ, ಹುಳ್ಳಿಕಾಳು ರಸ, ಅದರೊಳಗಡೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಈಗ ನಾನು ಆ ಸಾಂಬಾರನ್ನ ರೆಡಿ ಮಾಡಬೇಕು ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ಮ್ಯಾಗಿ ಮಾಡಿದ್ದೀನಿ. ಬನ್ನಿ ಇವಾಗ ಅಕ್ಕಿ ಫ್ರೆಂಡ್ಸ್ ನೋಡಿ, ಅವಾಗೆಲ್ಲ ನಮ್ಮ ಥರ ಕುಕ್ಕರಲ್ಲಿ ಯಾರೂ ಕೂಗಿಸ್ತಾ ಇರಲಿಲ್ಲ. ಆರಾಮಾಗಿ ಏನು ಮಾಡ್ತಾಯಿದ್ರು, ಇದರಲ್ಲೇ ಬೇಯ್ತಾಯಿದ್ರು ರೈಸ್ನ. ಅದಕ್ಕೆ ಫ್ರೆಂಡ್ಸ್ ಆಗ ಅವರೆಲ್ಲರೂ ಅಷ್ಟು ಗಟ್ಟಿಯಾಗಿದ್ದರು. ನಾವು ಇವಾಗ ಏನೇ ಯಾವುದೇ ತಿಂದ್ರೂ ನಿಮಗೆ ಗೊತ್ತು, ಏನು ತಿಂದ್ರೂ ನಾವು ಅಷ್ಟೊಂದು ಆವಾಗಿನ ಶಕ್ತಿ ನಮಗೆ ಬರೋಲ್ಲ. ಯಾಕೆಂದರೆ ಆವಾಗ ಫ್ರೆಂಡ್ಸ್ ನೋಡಿದ್ದೀರಾ, ಏನಾದರೂ ಜ್ವರ ಬಂದರೆ ಸಾಕು ಮುದ್ದೆ ಮತ್ತು ಉಪ್ಸಾರು. ನಮ್ಮ ಅಜ್ಜಿದು ನಮ್ಗೆ ಇನ್ನೂ ನೆನಪೈತೆ ಫ್ರೆಂಡ್ಸ್. ಯಾರಿಗಾದ್ರೂ ಜ್ವರ ಬಂದರೆ ಸಾಕು ಒಂಥರ ಖಾರ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಮುದ್ದೆ ಮಾಡಿ ಕೊಡ್ತಾಯಿದ್ರು. ಇವಾಗ ಏನಿಲ್ಲ ಫ್ರೆಂಡ್ಸ್, ಎಷ್ಟೇ ಕಾಯಿಲೆ ಏನೇ ಬಂದರೂ ನಮಗೆ ನಾವು ತಿನ್ನೋ ಫುಡ್ಡು ಅದೇ ಥರ ಇದೆ. ಹಾಗೆ ಹಾಸ್ಪಿಟ್ಲಿಗೆ ಹೋಗದೆ ನಮಗೆ ಯಾವ ಕಾಯಿಲೆನೂ ಹುಷಾರಾಗಲ್ಲ. ಇನ್ನು ಫ್ರೆಂಡ್ಸ್, ಹಣ್ಣೆಲ್ಲ ಬಿಡಿಸಿದ್ನಲ್ಲ. ಬನ್ನಿ, ಫ್ರಿಜ್ಜಲ್ಲಿ ನಾನು ಸದ್ಯಕ್ಕೆ ಏನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ನಿಮಗೆ ಗೊತ್ತು ನಾನು ಫ್ರಿಜ್ಗೆ ಏನು ಜಾಸ್ತಿ ಇಡಲ್ಲ ಅಂತ ಫ್ರೆಂಡ್ಸ್. ನಾನು ಯಾವಾಗಲೂ ರೈಸ್ಗೆ ಉಪ್ಪನ್ನ ಹಾಕ್ತೀನಿ. ನೋಡಿ, ಜಾಡಿ ಎಲ್ಲನೂ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಲ್ಟು ಪುಡಿ ಇನ್ನೂ ಸ್ವಲ್ಪ ಖಾಲಿ ಆಗೈತೆ, ತರಬೇಕು. ರೇಷನ್ ತರೋಕ್ಕಿನ್ನೂ ಹೋಗಲಿಲ್ಲ ಫ್ರೆಂಡ್ಸ್. ಇವತ್ತು ಹೋಗಬೇಕಾಗಿತ್ತು. ಇವತ್ತು ಆಲ್ರೆಡಿ ನಾನು ಎದ್ದಿದ್ದೆ ಲೇಟು. ಇವತ್ತು ಹೋಗೋದು ಡೌಟು, ನಾಳೆ ಹೋಗಿ ತರ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ಬಟ್ಟೆನಿದೆ ವಾಶ್ ಮಾಡಬೇಕು. ಈಗ ರೈಸು ಅದ್ರ ಪಾಡ್ಕೊಂಡು. ಇನ್ನು ಬನ್ನಿ, ನನ್ನ ಫ್ರಿಜ್ಜಲ್ಲಿ ನಾನು ಏನಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಹೂವು ಬಿಡಿಸಿಟ್ಟಿದ್ದೀನಿ, ಇನ್ನೂ ಒಂದು ಕಾಯಿ ಅನಿಸಿಟ್ಟಿದ್ದೀನಿ. ಅದು ಇವಾಗ ಸಾಂಬಾರ್ಗಾಗಿದೆ. ಜ್ಯೂಸ್ ಆಲ್ರೆಡಿ ನಿಮಗೆ ಗೊತ್ತು, ಸೆಕೆಂಡ್ ಶಿಫ್ಟ್ ಇದ್ದರೆ ನಾನು ಒಂದಿನೂ ಮಿಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್. ನೋಡಿ, ನಾನು ಫ್ರಿಜ್ಗೆ ಯಾವುದು ಐಟಮು ಜಾಸ್ತಿ ಏನೂ ಇಡಲ್ಲ. ಇನ್ನು ಫ್ರೆಂಡ್ಸ್, ನಲ್ಲಿಕಾಯಿ ತಂದಿದ್ನಲ್ಲ, ಕೆಳಗಡೆ ಐತಲ್ಲ ಅಂತ ಇಟ್ಟಿದೆ. 1-2 ನಿಂಬೆಹಣ್ಣು. ಇದೆಲ್ಲ ಫ್ರೆಂಡ್ಸ್ ನಾನು ಸೊಪ್ಪು ಐಟಮ್ಗಳು ನೋಡಿ ಜೋಡಿಸಿ ಇಟ್ಟಿದ್ದೀನಿ. ಇನ್ನು ನನಗೆ ನಮ್ಮ ಫ್ರೆಂಡು ಸ್ವೀಟ್ ಕೊಟ್ಟಿದ್ರು, ಅದನ್ನು ಇನ್ನೂ ತಿಂದಿಲ್ಲ, ಹಂಗೆ ಇಟ್ಟಿದ್ದೀನಿ. ಏನೋ ಕವರಲ್ಲಿ ಏನೋ ಬೊಕ್ಕೆ ಏನೋ ಇಟ್ಟಿದ್ದಾರೆ ನನ್ನ ಮಗಳು ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಇಷ್ಟೇ ಫ್ರೆಂಡ್ಸ್ ನಮ್ಮದು ಫ್ರಿಜ್ಜು. ನೋಡಿ, ತಿಂಗಳಲ್ಲಿ ಒಂದು 2-3 ಸಲ ಕ್ಲೀನ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ನಾನೇನು ಎನಿ ಟೈಮ್ ವಾರ ಮಾಡಲ್ಲ. ಇಷ್ಟೇ ನಾನು ಫ್ರಿಜ್ಗೆ ಇಡೋದು. ತಿನ್ನೋ ಐಟಮ್ ಯಾವುದನ್ನೂ ಇಡಲ್ಲ ಫ್ರೆಂಡ್ಸ್. ಇಷ್ಟೇ ನಾನು ಫ್ರಿಜ್ಜಲ್ಲಿ ಇಡೋದು. ಫ್ರಿಜ್ನ ನಾವೀಗ ಈ ಸೈಡ್ ಇಟ್ಟಿದ್ವಿ ಫ್ರೆಂಡ್ಸ್. ಫಸ್ಟ್ ಆ ಸೈಡ್ ಇಟ್ಟಿದ್ದು. ಇನ್ನು ಸೋಫಾದೆಲ್ಲ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೋಫಾ 2ನ ಮಾತ್ರ ಈ ಕಡೆ ಹಾಕಿದ್ವಿ. ಅದು ಸೋಫಾ ಕವರ್ ಒಗ್ದಿದ್ದೀನಿ ವಾಶ್ ಮಾಡಿ. ಇನ್ನು ನಾನು ಹಾಕಿಲ್ಲ ಅದ್ರ ಮೇಲೆ, ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇನ್ನು ಆಯಿಲ್ ಹಾಕ್ತೀನಲ್ಲ, ಆ ಕ್ಯಾನ್ಗಳು, ಚಿಕ್ಕ ಬಾಟ್ಲುಗಳು ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಹೆಂಗೋ ಆಯಲ್ಲೂ ಖಾಲಿ ಆಗೈತಿ. ಇನ್ನು ನಂದು ಪೂಜೆ ಆಲ್ರೆಡಿ ಪೂರ್ತಿ ಮುಗ್ದೋಯ್ತು. ನೋಡಿ, ಇನ್ನು ಆಲ್ರೆಡಿ ಬಿಳಿದು ಶಾವಂತಿಗೆ ಸ್ವಲ್ಪ ಇತ್ತು, ಅದನ್ನು ಮುಡಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ನಿಮಗೆ ತೋರಿಸಿದೆ ಶಂಖ ಪುಷ್ಪ ಹೂವು ಎಷ್ಟು ಚೆನ್ನಾಗಿರುತ್ತೆ ಅಂತ, ಅದನ್ನು ಕುಯ್ಕೊಂಡು ಬಂದಿದ್ದೆ. ಇನ್ನು ನಂದು ಮುಗೀತು. ಬನ್ನಿ ಇನ್ನು ಫ್ರೆಂಡ್ಸ್, ಅದು ಪೂಜೆ ಮುಗಿದ್ಮೇಲೆ ನಾನು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಲ್ಲ, ಡೈಲಿ ಏನು ಮಾಡೋದು. ಹಂಗಾಗಿ ಇನ್ನು ಇದು ಆಪಲ್ಲು ನಾನು ಅಲ್ಲಿಗೆ ಕಟ್ ಮಾಡ್ಕೊಂಡು ಹೋಗಬೇಕು. ಇನ್ನು ಈ ಈರುಳ್ಳಿ ಎಕ್ಸ್ಟ್ರಾ ಇತ್ತು, ಅದನ್ನು ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ನಂದು ನೋಡಿ ಎಲ್ಲ ಕ್ಲೀನಿಂಗು ಮುಗ್ದೋಗುತ್ತೆ ಇಷ್ಟೊತ್ತಿಗೆ. ಯಾಕೋ ನನ್ನ ಮಗಳು ಜ್ಯೂಸ್ ಕುಡ್ದಿಲ್ಲ, ಹಂಗೆ ಹೋದ್ಲು. ಅದಕ್ಕೆ ಸದ್ಯಕ್ಕೆ ಎತ್ತಿ ಫ್ರಿಜ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಅನ್ನ ನೋಡಿ ಆರ್ಲಿ ಅಂದ್ಬಿಟ್ಟು ನಾನು ಇದರಲ್ಲಿ ಸೋಡಾ ಹಾಕಿದ್ದೀನಿ ಅನ್ನನ. ಜಾಲರಿ ಥರ. ಯಾಕೆಂದರೆ ಫ್ರೆಂಡ್ಸ್, ನಾವು ಇವಾಗ ಊಟ ತುಂಬ್ಕೊಂಡು ಹೋಗಬೇಕು ಅಂದರೆ
ಬಾಕ್ಸು ಟೈಟಾಗಿರುತ್ತೆ, ಆವಾಗ ತೆಗಿಯೋಕ್ಕಾಗಲ್ಲ, ನಿಮಗೆ ಗೊತ್ತು. ಫ್ರೆಂಡ್ಸ್ ಬನ್ನಿ, ನಾನು ಹುಳ್ಳಿಕಾಳು ರಸ ಐತಲ್ಲ ಅದರಲ್ಲಿ ನಾನು ಯಾವ ಥರ ಸಾಂಬಾರು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ರಸದ ಥರನೇ ಮಾಡಿದ್ದೀನಿ. ಸ್ಟವ್ ಹೋಯ್ತೇನೋ ಒಂದೊಂದ್ಸಲ ಅರ್ಜೆಂಟ್ಗೆ ಫ್ರೆಂಡ್ಸ್, ನಿಮಗೆ ಗೊತ್ತು ಸ್ಟವ್ ನಾವು ಅಡುಗೆ ಮಾಡ್ತಾನೆ ಆಫ್ ಆಗಿಬಿಡುತ್ತೆ. ಇನ್ನು ಫ್ರೆಂಡ್ಸ್ ಒಂದೇ ಒಂದು ಸೀಬೆಕಾಯಿ ಇತ್ತು, ಅದನ್ನು ತೊಳ್ಕೊಳ್ಳೋಣ ಬನ್ನಿ. ನೋಡಿದ್ರಿ ಫ್ರೆಂಡ್ಸ್, ಒಂದೇ ಒಂದಿತ್ತು, ಅದನ್ನು ಸಹ ಆಪಲ್ ಜೊತೆ ಕಟ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅದು ಇಟ್ಟಿದ್ದೀನಿ. ಇನ್ನೂ ನಾನು ಕಟ್ ಮಾಡಲಿಲ್ಲ. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು ನಾವು ಎಷ್ಟು ಇವತ್ತಂತೂ ನಾನು ಫ್ರೆಂಡ್ಸ್ ಇವತ್ತಷ್ಟು ಲೇಟಾಗಿ ನಾನು ಯಾವತ್ತೂ ಎದ್ದಿರಲಿಲ್ಲ. ಇನ್ನು ಸ್ಟವ್ನ ನಾನು ಹಾಗೆ ಅಡುಗೆ ಮಾಡ್ತಾನೆ ಫ್ರೆಂಡ್ಸ್ ಕ್ಲೀನಾಗಿ ಒರೆಸ್ಕೊಬಿಡ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಯಾವಾಗಲೂ ನಾನು ವಿಭೂತಿನ ಧರಿಸ್ತೀನಿ. ಯಾಕೆಂದರೆ ನಾವು ಡೈಲಿ ಎದ್ದು ಇದರಲ್ಲಿ ಅಡುಗೆ ಮಾಡ್ತೀವಲ್ಲ, ಅದೂ ನಮ್ಗೆ ಒಳ್ಳೇದಾಗಬೇಕಲ್ಲ ಅಂದ್ಬಿಟ್ಟು ನಾನು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಕೊಳೆ ಬಟ್ಟೆಗೆ ನನ್ನ ಮಗಳದು ಟೀ ಶರ್ಟ್ ಕೊಟ್ಟಿದ್ದು, ಮಮ್ಮಿ ನಂಗೆ ಇದು ಬೇಡ ಅಂತ ಅದನ್ನೆಲ್ಲ ನಾನು ಹೊರದು ಫ್ರೆಂಡ್ಸ್ ನೋಡಿ ಕೊಳೆ ಬಟ್ಟೆ ಮಾಡ್ಕೊಂಡಿದ್ದೀನಿ. ಆದರೆ ಇವಾಗ ಬಂದು ಹೇಳ್ತಾರೆ ಮಮ್ಮಿ ಅದು ನನಗೆ ಹಾಕೊಳ್ಳೋ ಶರ್ಟ್ ಇತ್ತು ಅಂತ, ಹೋಗ್ಲಿ ಬಿಡವ ಎಷ್ಟೊಂದು ಐತಲ್ಲ ಅಂತ ಹೇಳಿದ್ದೀನಿ. ಇನ್ನು ಫ್ರೆಂಡ್ಸ್ ಈಗ ಅಷ್ಟನ್ನು ಕಟ್ ಮಾಡಬೇಕು. ಇನ್ನು ಒಂದು ಕಾಯಲ್ಲಿ ಇನ್ನೂ ಇಷ್ಟು ಉಳಿದೆ ಫ್ರೆಂಡ್ಸ್. ನಾನು ಸಾಂಬಾರನ್ನ ರುಬ್ಬಿ ಮಾಡಲಿಲ್ಲ, ಹಾಗೇ ಮಾಡಿದ್ದೀನಿ. ಇನ್ನೂ ಇಷ್ಟು ಇರಲಿ. ಆಮೇಲೆ ಇನ್ನೂ ಏನೋ ಇವತ್ತು ಅವ್ರ ಫ್ರೆಂಡು ಬಳ್ಳಾರಿಯಿಂದ ಅವರು ಒಂದಿನ ಆಫೀಸಲ್ಲಿ ಏನೋ ಮೀಟಿಂಗ್ ಐತದೆ ಫ್ರೆಂಡ್ಸ್, ಅದಕ್ಕೆ ಬರ್ತಾಯಿದ್ದಾರೆ. ಮಮ್ಮಿ ಇವತ್ತು ಅವ್ರು ನಮ್ಮ ಮನೆಗೆ ಬರೋಣ, ನಮ್ಮ ಮನೇಲೇ ಇರ್ತಾರೆ ಅಂತ ಹೇಳೋಣ. ಸರಿ ಇರಲಿ ಬಿಡವ, ಯಾಕೆ ಅಂದರೆ ಅವ್ರ ಫ್ರೆಂಡ್ಸ್ ಎಷ್ಟೊಂದು ಜನ ಬಂದು ಫ್ರೆಂಡ್ಸ್ ನಮ್ಮ ಮನೇಲಿ ಒಂದಿನ 2 ದಿನ ಇದ್ದು ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಇನ್ನೂ ವರ್ಕ್ ಫ್ರಮ್ ಹೋಮೇ ಇದೆ, ಯಾರಿಗೂ ಇನ್ನೂ ಕರೆದಿಲ್ಲ ಆಫೀಸ್ಗೆ. ಒಂದೊಂದು ದಿವಸ ಬಂದಾಗ ಫ್ರೆಂಡ್ಸ್ ಅವ್ರ ಪಾಪ ಎಲ್ಲಿ ರೂಮ್ ಮಾಡ್ಕೊಳಕ್ಕಾಗುತ್ತೆ. ಹಾಗಾಗಿ ನಾನು ಹೇಳಿದೆ, ಇನ್ನು ಮನೆಯಲ್ಲಿ ಸ್ವಲ್ಪ ಆಯಿಲೆಲ್ಲ ಖಾಲಿ ಆಗಿತ್ತು ಫ್ರೆಂಡ್ಸ್. ಬಂದ ತಕ್ಷಣ ಹೋಗಿ ಒಂದು 1000 ರೂಪಾಯಿಂದು ರೇಷನ್ ತಂದುಬಿಡು ಮಗ, ಬೇಗ ಬಂದರೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಅವಳು ಊರಿಂದ ನೆನ್ನೆನೇ ಬಂದು ನನ್ನ ಮಗಳು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಮಗೆ ಕಿಡ್ನಿ ಸ್ಟೋನ್ ಆಗುತ್ತಲ್ಲ, ಅದನ್ನು ನಮ್ಮಮ್ಮ ಕೊಟ್ಟು ಕಳಿಸಿದ್ದಾರೆ. ಆ ಎಲೆನ ನಾನು ನೆಟ್ಟಿದ್ದೀನಿ, ನಿಮಗೆ ಆ ಗಿಡನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ನಾನು ನೆನ್ನೆ ನುಗ್ಗೆ ಸೊಪ್ಪು ಮತ್ತು ಹುಳ್ಳಿಕಾಳ್ದು ಬೇಯಿಸಿ ಇಟ್ಟಿದ್ದೆ. ಸ್ವಲ್ಪ ಹುಳ್ಳಿಕಾಳನ್ನ ಎತ್ತಿಕ್ಕಿದೆ ಫ್ರಿಜ್ಜಲ್ಲಿ ಫ್ರೆಂಡ್ಸ್, ಯಾಕೆಂದರೆ ಜಾಸ್ತಿ ಇತ್ತು. ಇದು ಏನಿಲ್ಲ ಫ್ರೆಂಡ್ಸ್, ನೀವು ರಸನ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಗೊತ್ತಾ, ನಮ್ಮೂರ ಕಡೆ ಎಲ್ಲ ಹಳ್ಳೀಲಿ ಫ್ರೆಂಡ್ಸ್, ಟೌನಲ್ಲೆಲ್ಲ ಹಸುಗಳಿಗೆ ಹುಳ್ಳಿಕಾಳು ಬೇಯಿಸಿದೆ ಹಾಕಿದ್ರೆ ಕಾಲು ಕೈಗೆ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದನ್ನು ಬೇಯಿಸ್ತಾರೆ. ಜಾಸ್ತಿ ಬೇಯಿಸಿದಾಗ ಫ್ರೆಂಡ್ಸ್ ಈ ರಸನ ನಮ್ಮೂರಲ್ಲಿ ಎಷ್ಟೊಂದು ಜನ ಹೋಗಿ ಅವ್ರ ಮನೇಲಿ ತಂದುಬಿಟ್ಟು, ಇದಕ್ಕೆ ಏನಿಲ್ಲ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಹಾಕಿದ್ದೀನಲ್ಲ ಆ ಥರ ಈರುಳ್ಳಿ, ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಥರ ತೆಂಗಿನಕಾಯಿ ತುರಿದು ಹುಳಿ ಹಿಂಡ್ಬಿಟ್ಟು ಸಾಂಬಾರು ಪುಡಿನ ಹಾಕೋದು. ಆದರೆ ಫ್ರೆಂಡ್ಸ್ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಈ ಸಾಂಬಾರು. ನೀವು ಬೇಕಿದ್ರೆ ಈ ಥರನೇ ಮಾಡಿ. ನಾನು ಯಾವುದಕ್ಕೂ ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಆಲ್ರೆಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹಿಂಗೂ ನಾನು ಸ್ವಲ್ಪ ನೆನಪಿದ್ರೆ ಹಾಕ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ, ನಿಮಗೆ ಗೊತ್ತು. ಹಾಗಾಗಿ ಫ್ರೆಂಡ್ಸ್ ನೋಡಿ, ನಾನು ಒಂದು ಸಣ್ಣ ಟೀ ಸ್ಪೂನಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ನಮ್ಮನೇಲಿ ಫ್ರೆಂಡ್ಸ್ ನಾನು ಬೆಲ್ಲನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಅದು ಶರೀರಕ್ಕೂ ಒಳ್ಳೆಯದು ಅಂತಾರೆ. ಈ ನಡುವೆ ಫ್ರೆಂಡ್ಸ್ ನಾನು ಜ್ಯೂಸ್ಗೆ ಸಕ್ಕರೆನ ಹಾಕ್ತಾಯಿಲ್ಲ. ಯಾಕೆ ಅಂದರೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಐತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪನೇ ಹಿಂಗನ್ನ ಹಾಕಿದ್ದೀನಿ. ಒಂದು ಹಿಂಗಿಂದು ಡಬ್ಬನ ತಂದು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಇನ್ನು ನಾಳೆ ಏನು ನಾಷ್ಟ ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್, ಮಾಡಿದ್ರೆ ವೀಡಿಯೋ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಈ ಸಾಂಬಾರು ಸ್ವಲ್ಪನೇ ಬೇಯಲಿ ಬನ್ನಿ. ಇಷ್ಟು ನಂದು ಇವತ್ತು ಆಯಿತು ಫ್ರೆಂಡ್ಸ್. ಇವಾಗ ಆಲ್ರೆಡಿ ರೈಸು ಇನ್ನೇನು ಸ್ವಲ್ಪ ಆರಲಿ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಒಂದೊಂದು ಆತೆ ಹುಳಿ ಆಗ್ಬಿಡ್ತಾಯಿದೆ, ಅದಕ್ಕೋಸ್ಕರ ಈ ಥರ ಮುಚ್ಚಿದ್ದೀನಿ. ಇಷ್ಟು ಕೆಲಸ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಪೂಜೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಪೂಜೆ ಆಗೋಯ್ತು. ಬನ್ನಿ ಇನ್ನು ಅಲ್ಲಿಂದ ಬಂದು ಫ್ರೆಂಡ್ಸ್ ನಾನು ಆಲ್ರೆಡಿ ನೋಡಿ ಐರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಪ್ಯಾಂಟ್ ಆಯಿತು, ಇನ್ನು ಒಂದೇ ಒಂದು ಶರ್ಟ್ ಮಾಡಬೇಕು ಫ್ರೆಂಡ್ಸ್. ಅಷ್ಟರಲ್ಲಿ ನಾನು ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡಿಬಿಟ್ಟು ಮಾಡ್ಕೊಳ್ಳೋಣ ಇನ್ನೊಂದು ಶರ್ಟ್ ತಾನೇ ಅಂದ್ಬಿಟ್ಟು. ರಾತ್ರಿ ಏನೋ ಬರೋದೇ ಲೇಟ್ ಅಲ್ವ, ನಾನು 11:30, ಹಾಗಾಗಿ ಇನ್ನೇನು ಫ್ರೆಂಡ್ಸ್ ಕೆಲಸದ ಟೈಮು ಆಗೋಯ್ತು. ಇನ್ನು ಫ್ರೆಂಡ್ಸ್ ಬಾಗಿಲಿಗೆ ನಾನೇನು ರಂಗೋಲಿ ಹಾಕಲ್ಲ, ಡೈಲಿ ಒರೆಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ನಂದು ಯೂನಿಫಾರ್ಮ್ದು ಬಟ್ಟೆ ಎಲ್ಲನೂ ನಾನು ಇಲ್ಲೇ ಪ್ಯಾಸೇಜ್ಗೆ ಒಣಗಾಕಿದ್ದೀನಿ. ಪ್ಯಾಸೇಜ್ಗೆ ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಬಿಸಿಲು ನೋಡಿ ಎಷ್ಟೊಂದಿದೆ. ಆದರೆ ಈಗ ಅವಳು ಡ್ಯೂಟಿಗೆ ಹೋದ್ಲು, ಅವಳು ಬರೋಕ್ಕೆ 6 ಗಂಟೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಕಂಪ್ನಿಗೆ ಅವ್ರದ್ದು. ಅದಕ್ಕೆ ಗಾಡಿ ತಗೊಂಡು ಹೋಗು ಅಂದೆ. ಇಲ್ಲ ಮಮ್ಮಿ ನಾನು ಇವತ್ತು ಆಟೋದಲ್ಲೇ ಹೋಗ್ತೀನಿ ಅಂತ ಹೋಗಿದ್ದಾಳೆ ಫ್ರೆಂಡ್ಸ್. ಪ್ಯಾಸೇಜ್ಗೆ ಒಣಗಾಕಿದ್ದೀನಿ ನೋಡಿ ಫ್ರೆಂಡ್ಸ್. ತುಳಸಿ ಗಿಡ ಮಾಮೂಲಿ ನಿಮಗೆ ಗೊತ್ತು, ಗಂಧದ ಕಡ್ಡಿ ಅಂಟಿಸಿದ್ದೀನಿ. ಅದಕ್ಕೆ ನಾಳೆ ಏನೋ ಲಂಚ್ ಇದೆ ಅಂತೆ ಅವ್ರ ಆಫೀಸಲ್ಲಿ ಫ್ರೆಂಡ್ಸ್. ಹಂಗಾಗಿ ಮಮ್ಮಿ ನಾನು ನಾಳೆನೂ ಬರೀ ಲಂಚ್ ಐತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದು. ಇನ್ನು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಇಷ್ಟು ಕೆಲಸ ನಂದು ಆಲ್ರೆಡಿ. ಇನ್ನೇನು ನೋಡಿ ಫ್ರೆಂಡ್ಸ್ 12 ಗಂಟೆಗೆ ಇನ್ನು 10 ನಿಮಿಷ ಐತೆ. ಇನ್ನೊಂದು ಕಾಲವರೆಗೆ ನಾನು ನಂದು ಕೆಲಸಕ್ಕೆ ರೆಡಿ ಆಗಬೇಕು. ಇನ್ನು ಇದನ್ನೆಲ್ಲ ವಾಶ್ ಮಾಡಿದ್ದೀನಿ, ಆಯಿಲ್ ಖಾಲಿ ಆಗಿದೆ. ಬನ್ನಿ ಇನ್ನೇನು ಸಾಂಬಾರು ರೆಡಿ ಆಯಿತು ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಆಲ್ರೆಡಿ ರೆಡಿ ಆಯಿತು. ಹುಳಿ ಸಾಂಬಾರು ಫ್ರೆಂಡ್ಸ್, ಘಮ ಅಂತ ಇದೆ, ತುಂಬಾ ಚೆನ್ನಾಗಿದೆ. ನಾನು ಸ್ವಲ್ಪ ತುಪ್ಪನೇ ಹಾಕಿ ಇವತ್ತು ಒಗ್ಗರಣೆಗೆ ಹಾಕ್ತೀನಿ ಫ್ರೆಂಡ್ಸ್. ಆಯಿಲ್ ಇರಲಿಲ್ವಲ್ಲ, ಹಾಗಾಗಿ ತುಪ್ಪ ಹಾಕಿ. ಇನ್ನು ಫ್ರೆಂಡ್ಸ್ ನಾನು ತುಪ್ಪನ ಈ ಥರ ಚಿಕ್ಕ ಬೌಲ್ಗೆ ಹಾಕೊಂಡಿರ್ತೀನಿ. ಇನ್ನೇನು ಫ್ರೆಂಡ್ಸ್ ತುಪ್ಪ ಇದು ಆಗೋಯ್ತಲ್ಲ, ಅದಕ್ಕೆ ಇವಾಗ ಅದಕ್ಕೆ ಸ್ವಲ್ಪ ಸಾಂಬಾರನ್ನ ಹಾಕಿ ಅಳ್ಳಾಡಿಸ್ಬಿಟ್ಟು ಅದರೊಳಗಡೆನೇ ಹಾಕೋಣ ಬನ್ನಿ. ಹೆಂಗೂ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ.
ತುಪ್ಪನೂ ತಿಂದಂಗೆ ಆಗುತ್ತೆ. ತುಪ್ಪದಲ್ಲೇ ಒಗ್ಗರಣೆ ಮಾಡಿದ್ದೀನಿ. ಆದರೆ ಇನ್ನು ಇದು ಈ ಬೌಲ್ನ ತೆಗೆದುಬಿಡ್ತೀನಿ ಫ್ರೆಂಡ್ಸ್, ಯಾಕೆಂದರೆ ಇದು ಓಪನ್ ಥರ ಆಯ್ತಲ್ಲ, ಬೇಡ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅದೇ ತುಪ್ಪನ ಫ್ರೆಂಡ್ಸ್ ನಾನು ಅದಕ್ಕೆ ಹಾಕಿ ಈಗ ಸಾಂಬಾರು ಇನ್ನೂ ಘಮ ಘಮ ಅಂತ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಅವಳು ಒಂದೊಂದ್ಸಲ ತುಪ್ಪ ತಿನ್ನಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ, ನಿಮಗೆ ಗೊತ್ತು, ನಾನು ಇಲ್ಲಿ ಯಾವುದು ಬೆಣ್ಣೆ ತುಪ್ಪನ ತಗೊಳ್ಳಲ್ಲ. ಊರಿಂದನೇ ನಮ್ಮ ಮಗಳು ಫ್ರೆಂಡ್ ಇದ್ದಾರೆ, ಅವರು ತೆಗೆದು ಕೊಟ್ಟು ಕಳಿಸ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅದನ್ನು ಖಾಲಿ ಮಾಡಿದೆ. ಇನ್ನು ಪಾತ್ರೆ ಏನಿಲ್ಲ ಫ್ರೆಂಡ್ಸ್, ಒಂದು 2 ಇದೆ, ಬಂದು ವಾಶ್ ಮಾಡ್ತೀನಿ. ಪಾತ್ರೆ ನಾನೇನು ವಾಶ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಪೂರ್ತಿ ಹುಳ್ಳಿಕಾಳು ಕಟ್ಟು ರಸ ರೆಡಿ ಆಯಿತು. ಸ್ಟವ್ನ ಆಫ್ ಮಾಡೋಣ. ಇನ್ನು ಫ್ರೆಂಡ್ಸ್ ಬನ್ನಿ, ಇನ್ನೊಂದು ಬಟ್ಟೆ ಐರನ್ ಮಾಡ್ಕೋಬೇಕು, ಹಣ್ಣ ಕಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನಲ್ಲಿ ಒಂದು 6 ಗಂಟೆ ಯಾವಾಗಾದರೂ ತಿನ್ನಬೇಕಲ್ಲ, ಫ್ರೂಟ್ ಎಷ್ಟೊಂದು ಇತ್ತಲ್ಲ ಅಂತ. ಇವರೇನಪ್ಪ ಜ್ಯೂಸು ಕುಡಿದು ಫ್ರೂಟು ತಿಂತಾರೆ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್. ನಾನು ಯಾವಾಗಾದರೂ ಈ ಥರ ಫ್ರೂಟ್ ಎಕ್ಸ್ಟ್ರಾ ಇದ್ರೇ ಕಟ್ ಮಾಡ್ಕೊಂಡು ಹೋಗೋದು. ಇನ್ನು ಫ್ರೆಂಡ್ಸ್ ಆಪಲ್ಲು ಮತ್ತು ಇದನ್ನೆಲ್ಲ ನಾನು ಆಲ್ರೆಡಿ ಕಟ್ ಮಾಡಿದೆ. ನಾನು ಯಾವಾಗಲೂ ಒಂದು ಬಾಕ್ಸಲ್ಲಿ ಫ್ರೆಂಡ್ಸ್ ಎಕ್ಸ್ಟ್ರಾ ಫ್ರೂಟ್ ತೊಗೊಂಡು ಹೋಗ್ತೀನಿ. ಇನ್ನು ಒಂದೇ ಒಂದು ಸೇಬೆಕಾಯಿ ಇತ್ತು, ಇನ್ನು ಆಪಲ್ಲು ತೋರಿಸಿದ್ದೀನಿ ನಿಮಗೆ, ಇನ್ನು ಐತೆ. ಅದಕ್ಕೋಸ್ಕರ ಇದನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ. ಇವತ್ತೇನು ಸೌತೆಕಾಯಿ ತರೋಕ್ಕೋಗಿಲ್ಲ. ಇನ್ನು ಅವಳೇ ಬಂದವಳೆಲ್ಲ ಸೌತೆಕಾಯಿನ ತಗೊಳ್ಳೋಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಆಗೋಯ್ತು ಫ್ರೆಂಡ್ಸ್. ಇನ್ನು ಐರನ್ ಒಂದು ರೆಡಿ ಮಾಡ್ಕೊಂಡ್ರೆ ನನ್ನ ಕೆಲಸ ಫಿನಿಶ್ ಆಯಿತು. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಐರನ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.